ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರಲ್ಲಿ 27 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿವೆ. 28ನೇ ಶ್ಲೋಕವನ್ನು ನಾವು ನೋಡಬೇಕು. ಭೀಷ್ಮರು ಯುಧಿಷ್ಠಿರನಿಗೆ ಕೃಷ್ಣನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಸರ್ವಾತ್ಮನಃ ಸಮದೃಶಃ ಹ್ಯದ್ವಯಸ್ಯಾನಹಂಕೃತೆ ತತ್ಕೃತಂ ಅತಿವೈಷಮ್ಯಂ ನಿರವದ್ಯಸ್ಯ ನ ಕ್ವಚಿತ್. ಭಗವಂತ ಜೀವರಿಗಾಗಿಯೇ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾನೆ. ಅವನು ಆ ಕಾರ್ಯಗಳನ್ನು ಮಾಡುವುದಕ್ಕೆ ಅವನದಾದಂಥ ಯಾವುದೇ ಪ್ರಯೋಜನವೂ ಇಲ್ಲ. ಮತ್ತು ಆ ಕಾರ್ಯಗಳನ್ನು ಮಾಡುವುದರಿಂದ ತನಗೇನು ಪ್ರಯೋಜನ ಇಲ್ಲ, ಯಾವ ಕೆಲಸ ತನ್ನ ಘನತೆಗೆ ತಕ್ಕದ್ದು, ಯಾವ ಕೆಲಸ ತನ್ನ ಘನತೆಗೆ ತಕ್ಕದ್ದಲ್ಲ ಅನ್ನುವುದನ್ನು ಯಾವತ್ತೂ ಕೂಡ ಆತ ವಿಚಾರ ಮಾಡೋದಿಲ್ಲ. ಭಕ್ತರ ಅನುಗ್ರಹಕ್ಕಾಗಿ ಅವರ ಮನೆಯ ಸಾರಥಿಯೂ ಆಗ್ತಾನೆ, ಅಥವಾ ಅವರ ಮನೆಯಲ್ಲಿ ಕೂತ್ಕೊಂಡು ಪೂಜೆಯನ್ನಾದರೂ ಸ್ವೀಕಾರ ಮಾಡ್ತಾನೆ. ಅಹಂಕಾರ ಮಮಕಾರಗಳು ಯಾವುದು ಕೂಡ ಆತನಿಗಿಲ್ಲ. ಇದು ಆ 28ನೇ ಶ್ಲೋಕ ನಮಗೆ ಹೇಳೋದು. ನಾನು ಈಶ್ವರಶ್ಚೇತ್ ಕಥಂ ನೀಚೇ ಸಾರಥ್ಯಾದೋ ಪ್ರವೃತ್ತಃ. ಶ್ರೀಧರರು ವ್ಯಾಖ್ಯಾನ ಮಾಡ್ತಾರೆ. ಭಗವಂತ ಈಶ್ವರ ಅಂತ ಆದರೆ ಅವನು ಇಂಥ ಕ್ಷುಲ್ಲಕವಾದ ಸಾರಥ್ಯ ಮೊದಲಾದ ಕೆಲಸಗಳಲ್ಲಿ ಯಾಕೆ ತೊಡಗಿದ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಆ ಸಾರಥ್ಯವನ್ನು ಮಾಡಿದ್ದರಿಂದಾಗಲಿ ಅಥವಾ ಅವರ ಮನೆಯಲ್ಲಿ ಆತ ಪೂಜೆ ಸ್ವೀಕಾರ ಮಾಡಿದ್ದರಿಂದಾಗಲಿ ಯಾವುದರಿಂದಲೂ ಆತನಿಗೆ ಆಗಬೇಕಾದದ್ದೇನಿಲ್ಲ ಅಂತ ಅದಕ್ಕಾಗಿಯೇ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಮತಿ ವೈಷಮ್ಯ ಅಂತ ಅನ್ನುವುದು ಆತನಿಗಿಲ್ಲ. ನಿರವಧ್ಯ ರಾಗ ದ್ವೇಷ ಮೊದಲಾದ ಯಾವ ದೋಷಗಳು ಕೂಡ ಆತನಲ್ಲಿಲ್ಲ. ಯಾಕೆಂದರೆ ಅದನ್ನೇ ಆತ ಅದ್ವಯ ಅಂತ ಹೇಳಿರುವುದು. ಯಾಕೆಂದರೆ ಸಮದೃಕ್, ಎಲ್ಲ ಕಡೆನೂ ಕೂಡ ಭಕ್ತರು ಅಭಕ್ತರು ಮೊದಲಾದವರೆಲ್ಲರನ್ನೂ ಕೂಡ ಸಮಾನವಾದ ದೃಷ್ಟಿಯಿಂದ ಅವನು ನೋಡುವಂಥವನು. ಅದಕ್ಕೆ ಮತ್ತೆ ಕಾರಣ ತತ್ರಾಪಿ ಹೇತು ಸರ್ವಸ್ಯ ಆತ್ಮನಃ. ಹೀಗೆ ಆ ಪ್ರತಿಯೊಂದಕ್ಕೂ ಕೂಡ ಕಾರ್ಯಕಾರಣ ಭಾವ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲರಲ್ಲೂ ಅಂತರ್ಯಾಮಿ ಆದವನು. ಇದು ಬಹಳ ಸ್ವಾರಸ್ಯಕರವಾದಂಥ ಸಂಗತಿ. ಜಗತ್ತಿನಲ್ಲಿ ಕ್ಷುಲ್ಲಕವಾದಂಥ ಕರ್ಮಗಳನ್ನು ಮಾಡುವವರಿದ್ದಾರೆ, ಅವರಲ್ಲೂ ಇವನೇ ಇದ್ದಾನೆ. ಮತ್ತು ಅವರಲ್ಲೂ ಇದ್ದ ಮೇಲೆ ಕ್ಷುಲ್ಲಕವಾದ ಕರ್ಮಗಳನ್ನು ಅವರಿಗೆ ತಾವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದಾ? ಏನೂ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡುವುದು ಆ ಜೀವರ ಪ್ರಾರಬ್ಧಕ್ಕನುಗುಣವಾಗಿ ಮಾಡಿಸ್ತಿರ್ತಾನೆ. ಅವನು ಮಾಡದೇ ಹೋದರೆ ಆ ಕ್ಷುಲ್ಲಕ ಕೆಲಸವನ್ನು ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಮಹೋನ್ನತ ಕೆಲಸವನ್ನು ಕೂಡ ಯಾರಿಗೂ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಸರ್ವಾತ್ಮ ಆದ್ದರಿಂದ, ಸಮದೃಕ್ ಆದ್ದರಿಂದ, ಅದ್ವಯ ರಾಗಾದಿ ದೋಷರಹಿತನಾದ್ದರಿಂದ, ಅಹಂಕಾರ ರಹಿತನಾದ್ದರಿಂದ ಅವನಿಗೆ ಆ ದೋಷರಹಿತನಾದ ಭಗವಂತನಿಗೆ ಮತಿ ವೈಷಮ್ಯ ಅಂತನ್ನುವುದು ಇಲ್ಲವೇ ಇಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು
ವೀರರಾಘವರು ಹೇಳಿರುವಂಥದ್ದು. ಮತಿ ವೈಷಮ್ಯ ಇಲ್ಲ ಯಾಕೆ ಅಂತ ಅನ್ನೋದಕ್ಕೆ ಕಾರಣ ಆತ ಸರ್ವಾತ್ಮನಾದ್ದರಿಂದ. ನಾವು ಸರ್ವಾತ್ಮರಲ್ಲ, ಎಲ್ಲರ ಅಂತರ್ಯಾಮಿಗಳು ನಾವಲ್ಲ, ಎಲ್ಲರೊಳಗಿದ್ದು ಎಲ್ಲರನ್ನು ಕೂಡ ನಿಯಮಿಸುವವರು ನಾವಲ್ಲ. ಆದ್ದರಿಂದ ನಮಗೆ ಮತಿ ವೈಷಮ್ಯ ಇದೆ. ನೀನು ಈ ನಿನ್ನ ಸೋದರ ಮಗ ಅಂತ ಇವನನ್ನು ಭಾವಿಸಿದ್ದೆ, ಇವನನ್ನು ದೂತನನ್ನಾಗಿ ಒಂದು ಸರಿ ಕಳಿಸಿಕೊಟ್ಟು ಹಸ್ತಿನಾವತಿಗೆ, ಮತ್ತೊಂದು ಸರಿ ಇವನನ್ನು ಸಾರಥಿಯನ್ನಾಗಿ ಮಾಡಿಕೊಂಡೆ. ಹೀಗೆ ಮಾಡಿದಾಗೆಲ್ಲ ಅವನಿಗೆ ಅದರಿಂದ ಯಾವುದೇ ಥರದ ಧಕ್ಕೆ ಇಲ್ಲ. ದೂತಂ ಸಾರಥಂಚ ಕುರುವತಃ ತವಾಪಿ ಅಂತರಾತ್ಮ. ನೀನು ಯಾರನ್ನ ಈ ಕೃಷ್ಣನನ್ನ ದೂತನನ್ನಾಗಿ ಮಾಡಿದ್ದೀಯೋ, ಸಾರಥಿಯನ್ನಾಗಿ ಮಾಡಿದ್ದೀಯೋ, ನಿನಗೂ ಅವನೇ ಅಂತರಾತ್ಮನಾಗಿದ್ದಾನೆ. ನಿನ್ನ ಕೈಯಿಂದ ತನ್ನನ್ನು ಸಾರಥಿಯನ್ನಾಗಿ ಮಾಡಿಸಿಕೊಂಡವನು, ದೂತನನ್ನಾಗಿ ಮಾಡಿಸಿಕೊಂಡವನು, ನಿನ್ನ ಕೈಯಿಂದ ತನಗೆ ಪೂಜೆಯನ್ನು ಮಾಡಿಸಿಕೊಂಡವನು ಅವನೇ ಆಗಿದ್ದಾನೆ. ದೂತತ್ವಾದಿ ಕಾರಣಾಯ ತ್ವಾಮಪಿ ಅಚೋದಯತ್. ಭಗವಂತ ಪ್ರೇರಿಸಿದ್ದ ಕೃಷ್ಣನನ್ನು ದೂತನನ್ನಾಗಿ ಕಳಿಸಬೇಕು ಅಂತ, ಯುಧಿಷ್ಠಿರನಿಗೆ ಬುದ್ಧಿ ಬರಲಿ ಅಂತ. ಅದರಿಂದ ಆ ಥರ ಮಾಡಿದ್ದ ಅಷ್ಟೆ. ಅನಹಂಕೃತಿ ಅಂದರೆ ದೇಹಾತ್ಮ ಭ್ರಾಂತಿರಹಿತ, ದೇಹವೇ ಆತ್ಮ ಎನ್ನುವ ಭ್ರಾಂತಿ ಆತನಿಗಿಲ್ಲ. ಅದ್ವಯ, ಅವನು ದ್ವಿತೀಯ ವಸ್ತುರಹಿತ, ಎರಡನೇ ವಸ್ತು ಅಂತನ್ನುವುದೇ ಆತನಿಗೆ, ಅವನಿಗೆ ಸಮಾನವಾದ ಮತ್ತೊಂದು ವಸ್ತು ಯಾವುದೂ ಇಲ್ಲ. ಸ್ವವ್ಯಾಪ್ಯ ಸ್ವತಂತ್ರ ವಸ್ತುರಹಿತ ಅಂತ ಹೇಳ್ತಾರೆ. ಭಗವಂತ ಇರುವ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಮತ್ತೊಂದು ಯಾವುದಾದ್ರೂ ಸ್ವತಂತ್ರವಾದ ವಸ್ತು ಇದೆಯಾ? ಭಗವಂತನ ವ್ಯಾಪ್ಯನನ್ನಾಗಿ ಮಾಡಿ ವ್ಯಾಪಕವಾಗಿರುವಂಥ ಸ್ವತಂತ್ರವಾದ ವಸ್ತು ಯಾವುದೂ ಕೂಡ ಇಲ್ಲ. ಆದ್ದರಿಂದ ಆತ ಅದ್ವಿತೀಯ ಅಂತ ಅದರ ತಾತ್ಪರ್ಯ. ಜಗತ್ತಿರುವ ಎಲ್ಲ ದೇಶದಲ್ಲಿಯೂ ಕಾಲದಲ್ಲಿಯೂ ಭಗವಂತ ಇದ್ದಾನೆ. ಆದರೆ ಭಗವಂತ ಇರುವ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲಿಯೂ ಈ ಜಗತ್ತು ಇಲ್ಲ, ಯಾವ ಜಡವೂ ಇಲ್ಲ, ಯಾವ ಚೇತನವೂ ಇಲ್ಲ. ಅದು ಅದರ ತಾತ್ಪರ್ಯ. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ಮ ವ್ಯಭಿಚಾರಿಣ ವೈತಥ್ಯಂ ವ್ಯಭಿಚಾರಂ ಚ ನಿದ್ರಾಂತೆ ಸ್ಯಾನು ಚಿಂತೆಯೇತ್ ಅನ್ನುವ ಶ್ಲೋಕ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಏನು ಬರ್ತದೆ, ಅದು ಕೂಡ ಇದನ್ನೇ ಹೇಳ್ತದೆ. ಈ ಭಗವಂತ ಇರುವ ದೇಶ ಕಾಲದಲ್ಲಿ ಜಗತ್ತಿದೆ. ಭಗವಂತ ಇಲ್ಲದೆ ಹೋದರೆ ಆ ಜಗತ್ತು ಇರುವುದು ಸಾಧ್ಯ ಇಲ್ಲವೇ ಇಲ್ಲ. ಭಗವಂತ ಇರುವ ಎಲ್ಲ ದೇಶ ಕಾಲದಲ್ಲೂ ಜಗತ್ತಿಲ್ಲ, ಆದರೆ ಜಗತ್ತಿರುವ ಎಲ್ಲ ದೇಶ ಕಾಲದಲ್ಲಿಯೂ ಭಗವಂತ ಇದ್ದಾನೆ. ಅವನು ಸಾಕ್ಷಿ, ಇಲ್ಲಿ ನಡೆಯುವ ಎಲ್ಲ ಸಂಗತಿಗಳಿಗೂ ಕೂಡ ಅವನು ಸಾಕ್ಷಿಯಾಗಿದ್ದಾನೆ. ಆತ್ಮ ಅವನು ಈ ಜಗತ್ತಿಗೆ ನಿಯಾಮಕನಾಗಿದ್ದಾನೆ. ವೈತಥ್ಯಂ ವ್ಯಭಿಚಾರಂಚ, ಈ ಜಗತ್ತಿಗೆ ಇಷ್ಟೆಲ್ಲ ಮಾಡಿದ್ದರಿಂದ ಅವನಿಗೆ ಏನು ಪ್ರಯೋಜನವೂ ಆಗಬೇಕಾಗಿಲ್ಲ. ಅದೇ ವೈತಥ್ಯ ಅಂದರೆ. ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್ ಅಂತ, ಬೆಳಗಾಗಿ ಎದ್ದು ಕೂಡಲೇ ಈ ಸಂಗತಿಯೊಂದನ್ನು ಆಲೋಚಿಸಬೇಕು ಅಂತ ಭಾಗವತ ಹೇಳ್ತದೆ. ನಾವು ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ಮಲಗುವವರೆಗೆ ನಮ್ಮದೊಂದು ದೊಡ್ಡ ಹೋರಾಟ ಇರ್ತದೆ. ಅನೇಕ ಆಶೋತ್ತರಗಳನ್ನು ನಾವು ಮನಸ್ಸಿನಲ್ಲಿ ತುಂಬಿಕೊಂಡು ಅವುಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಾವು ಹೋರಾಟ ಮಾಡ್ತಿರ್ತೇವೆ. ನಾವು ಮಾಡಿದ್ದೆಲ್ಲವೂ ಕೂಡ ಸಫಲ ಆಗ್ತದಂತಿಲ್ಲ, ನಾವು ಮಾಡದೆ ಹೋದರೆ ಅದು ವಿಫಲ ಆಗ್ತದಂತಿಲ್ಲ. ಆದರೂ ಕೂಡ ನಾವು ಮಾಡಬೇಕಾಗಿದೆ, ನಾವೇ ಮಾಡಬೇಕಾಗಿದೆ ಅನ್ನುವಂಥ ಒಂದು ಹಮ್ಮು ಬಿಮ್ಮು ಇಟ್ಕೊಂಡು ನಾವು ಪ್ರವೃತ್ತಿ ಮಾಡ್ತಿರ್ತೇವೆ. ಇದು ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೆ ನಾವು ಮಾಡುವಂಥ ಕಾರ್ಯದ ಹಿಂದಿನ ಒಂದು ಧೋರಣೆ. ಅದಕ್ಕಾಗಿ ಭಗವಂತ ಹೇಗೆ ಮಾಡ್ತಾನೆ ಅನ್ನೋದನ್ನು ಗಮನಿಸಿದರೆ, ಅನಾದಿ ಕಾಲದಿಂದ ಈ ಕಾರ್ಯಗಳನ್ನೆಲ್ಲ ಭಗವಂತ ಮಾಡ್ತಾನೆ ಇದ್ದಾನಲ್ಲ. ಅವನು ಈ ಜಗತ್ತಿರುವ ಎಲ್ಲ ದೇಶ ಕಾಲದಲ್ಲೂ ಇದ್ದಾನೆ, ಅವನಿರುವ ಎಲ್ಲ ದೇಶ ಕಾಲದಲ್ಲಿ ಜಗತ್ತಿಲ್ಲ. ಈ ಜಗತ್ತಿಗೆ ಇಷ್ಟನ್ನೆಲ್ಲ ಮಾಡಿದ್ರಿಂದ ಅವನಿಗೆ ಆಗಬೇಕಾದ ಪ್ರಯೋಜನವೂ ಏನಿಲ್ಲ ಅನ್ನೋದನ್ನೆಲ್ಲ ಒಂದು ಬಾರಿ ನಾವು ತಿಳ್ಕೊಂಡ್ರೆ, ಬಿಂಬನಾದ ಭಗವಂತನೇ ಇಷ್ಟು ನಿರ್ಮಮನಾಗಿ ನಿರ್ಲಿಪ್ತನಾಗಿ ಕೆಲಸಗಳನ್ನೆಲ್ಲ ಮಾಡ್ತಿರುವಾಗ ಅವನು ಪ್ರತಿಬಿಂಬರಾದಂಥ ನಾವು ಯಾತಕ್ಕಾಗಿ ಇಷ್ಟೆಲ್ಲ ಹೋರಾಟ ಮಾಡಬೇಕು? ಯಾಕೆ ಇಷ್ಟು ರಾಗದ್ವೇಷಗಳನ್ನು ತುಂಬಿಕೊಂಡು, ಅಹಂಕಾರ ಮಮಕಾರಗಳನ್ನು ತುಂಬಿಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡಬೇಕು? ಸ್ವಚ್ಛವಾದ ಮನಸ್ಸಿನಿಂದ ನಾವ್ಯಾಕೆ ಇದನ್ನು ಮಾಡಲಿಕ್ಕೆ ಒಲ್ಲವೆವು ಅಂತನ್ನುವುದು ಗೊತ್ತಾಗ್ತದೆ. ಅದನ್ನೇ ಈ ಶ್ಲೋಕದಲ್ಲಿ ಕೂಡ ಹೇಳಿದ್ದು, ಆ ಮುಂದಿನ ಶ್ಲೋಕದಲ್ಲಿ ಕೂಡ ಅದನ್ನೇ ಹೇಳಿರೋದು. ಸರ್ವಮಪಿ ಸಮದೃಕ್ ಅಂದರೆ ಸರ್ವಮಪಿ ಪ್ರಕೃತಿ ಪುರುಷಾಧ್ಯಾತ್ಮಕಂ ಉಚ್ಚಾವಚಂ ಸ್ವಶರೀರತೆಯ ಸ್ವನಿಯಮ್ಯತೆಯ ಚ ಏಕರೂಪಂ ಪಶ್ಯತಃ. ಅದು
ವಿಶಿಷ್ಟಾದ್ವೈತದ ವ್ಯಾಖ್ಯಾನ. ಈ ಜಡಚೇತನಾತ್ಮಕವಾದ ಈ ಜಗತ್ತೇನಿದೆ ಅದರಲ್ಲಿ ಪ್ರಕೃತಿ ಪುರುಷಾಧ್ಯಾತ್ಮಕಂ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಪುರುಷ ಅಂದರೆ ನಮ್ಮವರೆಗಿನ ಎಲ್ಲ ಪುರುಷರು. ಇವೆಲ್ಲವೂ ಕೂಡ ಉಚ್ಚಾವಚ, ಸಣ್ಣದು ದೊಡ್ಡದು ಮೊದಲಾದ ಅನೇಕ ಈ ಜಗತ್ತೇನಿದೆಯಲ್ಲ, ಈ ಜಗತ್ತೆಲ್ಲವೂ ಕೂಡ ತನಗೆ ಶರೀರ ಅಂತ ಒಂದೇ ದೃಷ್ಟಿಯಿಂದಲೇ ನೋಡ್ತಾನವನು, ತನ್ನ ಸನ್ನಿಧಾನ ಪಾತ್ರ ಅಂತ. ಮತ್ತು ನಿಯಾಮ್ಯತೆಯ ತನಗಿದು ಅಧೀನ ಆದದ್ದು ಅಂತ ಅವನು ನೋಡ್ತಾನೆ. ಈ ರೀತಿಯಾಗಿ ಏಕರೂಪವಾಗಿ ನೋಡುವುದು ಅಂದರೆ ಈ ರೀತಿಯಾಗಿ ನೋಡುವುದು ಅಂತ ಅರ್ಥ. ಇಷ್ಟೆಲ್ಲ ಗುಣಗಳಿರೋದ್ರಿಂದ ಅವನಿಗೆ ಮತಿ ವೈಷಮ್ಯ ಇಲ್ಲ. ಯಾರಿಗೆ ಈ ಎಲ್ಲ ಗುಣಗಳಿಲ್ಲ, ಯಾರು ಸರ್ವಾತ್ಮ ಅಲ್ಲ, ಎಲ್ಲ ಕಡೆ ವ್ಯಾಪ್ತನಲ್ಲ, ಯಾರಿಗೆ ಸಮಾನವಾದ ದೃಷ್ಟಿ ಇಲ್ಲ, ಯಾರು ಅದ್ವಿತೀಯನಲ್ಲ, ಅಂಥವನಿಗೆ ಮತಿ ವೈಷಮ್ಯ, ರಾಗಾದಿ ದ್ವೇಷಗಳು ಇತ್ಯಾದಿಗಳೆಲ್ಲ ಇದ್ದೇ ಇರ್ತವೆ. ನನ್ನ ಘನತೆಗೆ ತಕ್ಕಂತೆ ಈ ಜಗತ್ತು ನನ್ನನ್ನು ನಡೆಸಿಕೊಂಡಿಲ್ಲ ಅಂತ ಅಸಮಾಧಾನ ಆಗ್ತದೆ. ಯಾರಾದ್ರು ಸನ್ಮಾನ ಮಾಡಿದಾಗ ಹಿಗ್ಗಾಗ್ತದೆ, ಅವಮಾನ ಮಾಡಿದಾಗ ಕುಗ್ಗಾಗ್ತದೆ. ಅವಮಾನ ಮಾಡದೆ ಹೋದರೂ, ಸನ್ಮಾನ ಮಾಡದೆ ಹೋದ್ರೂ ಕೂಡ ಕುಗ್ಗಾಗ್ತದೆ. ಇದೆಲ್ಲ ನಮಗೆ ಆಗ್ತದೆ ಹೊರತು ಆ ಭಗವಂತನಿಗೆ ಅದಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಇದು ಆ ವೀರರಾಘವರು ಅಲ್ಲಿ ನಮಗೆ ತಿಳಿಸುವಂಥ ಅರ್ಥ. ವಿಶಿಷ್ಟಾದ್ವೈತದ ಅರ್ಥಗಳಲ್ಲಿ ಬಂದಿವೆ, ಆದರೂ ಕೂಡ ಆ ಅರ್ಥಗಳು ನಮಗೆ ಸ್ವೀಕಾರಕ್ಕೆ ಯೋಗ್ಯವೇ ಆಗಿವೆ ಅಂತ ಅದನ್ನು ಗಮನಿಸ್ಬೇಕು ನಾವು. ಮುಂದೆ ಯಾದವಾರ್ಯರು, ವಿಜಯಧ್ವಜರು ಇದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತನ್ನೋದು ಒಂದಿಷ್ಟನ್ನು ಗಮನಿಸಬೇಕು. ಸರ್ವಾತ್ಮ ಅವನು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತನ್ನುವುದನ್ನೇ ಬೇರೆ ಬೇರೆ ದೃಷ್ಟಿಗಳಿಂದ ಅವರು ವ್ಯಾಖ್ಯಾನ ಮಾಡ್ತಾರಷ್ಟೆ. ತಥಾಪಿ ಅಹೋ ಸರ್ವೋತ್ತಮ ಅನೇನ ಸಾರಥತ್ವಾದಿಷು ವಿಹಿತ ನನು ಅತಿ ವಿಷಮ ಬುದ್ಧಿ ನಾಸ್ಯಾಸ್ತಿ ಇತ್ಯಾಹ ಸರ್ವಾತ್ಮನ ಐತಿ. ಸರ್ವೋತ್ತಮನಾದ ಜಗದೊಡೆಯನಾದ ನನ್ನನ್ನು ಸಾರ್ಥಿ ಕೆಲಸದಲ್ಲಿ ನಾವು ತೊಡಗಿಸಿಬಿಟ್ನಲ್ಲ, ಇವನು ನನಗೆ ಅಪಚಾರ ಮಾಡಿಬಿಟ್ನಲ್ಲ ಅಂತ ಭಗವಂತ ಎಂದು ಅಂದ್ಕೊಳ್ಳಿಲ್ಲ. ಸರ್ವಾತ್ಮ ಅಂದರೆ ಸರ್ವಾಂತರ್ಯಾಮಿ, ಪಿತಾ ಮಾತಾ ಸುಹೃದ್ ಬಂಧು ಇತ್ಯಾದಿ ರೂಪಗಳಿಂದ ಬಂಧುವಾದಿಗಳಲ್ಲಿ ಇದ್ದವನೇ ಅವನು. ನಮ್ಮ ಮಿತ್ರರು, ಬಂಧುಗಳು, ತಾಯಿ ತಂದೆ ಮೊದಲಾದವರಲ್ಲಿ ಎಲ್ಲರಲ್ಲೂ ಕೂಡ ಇದ್ದವನು. ಇದ್ದು ಆಯಾ ಸಂಬಂಧಗಳನ್ನು ನಮಗೆ ಕಟ್ಟಿಕೊಟ್ಟವನು, ಸಂಬಂಧಗಳ ಮೂಲಕ ನಮ್ಮನ್ನು ಬಂಧಿಸಿಟ್ಟವನೇ ಅವನು. ಯಥಾವಸ್ತು ತಥಾ ಸರ್ವಾರ್ಥಾನ್ ಜಾನತಃ, ಎಲ್ಲ ವಸ್ತುಗಳು ಹೇಗಿದೆಯೋ ಹಾಗೆ ಅದನ್ನು ತಿಳಿದಿದ್ದಾನೆ ಅಂತ ಅದರ ತಾತ್ಪರ್ಯ. ಅವನು ನಿರವಧ್ಯ, ರಾಗಾದಿ ದೋಷರಹಿತ. ಇದು ವಿಜಯಧ್ವಜರು ಹೇಳುವಂಥ ಅರ್ಥ. ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಈಗ ನೋಡಬೇಕು. ಸಮದೃಶಃ ಯೋಗ್ಯತಾಮನುಸೃತ್ಯೈವ ಜೀವಾನ್ ಪಶ್ಯತಃ, ಜೀವರ ಯೋಗ್ಯತೆ ಇದೆಯೋ ಹೇಗಿದೆಯೋ ಹಾಗೆ ಅವನನ್ನು ಕಾಣುವಂಥವನು. ಮಮ ಯೋಗ್ಯಂ ಇದಂ ಅಯೋಗ್ಯಂ, ಇದು ನನಗೆ ಯೋಗ್ಯ, ಇದು ಅಯೋಗ್ಯ ಅಂತ ಯಾವುದೂ ರೀತಿಯಾಗಿ ಅವನು ಎಂದು ಭಾವಿಸಿದವನಲ್ಲ. ಇಲ್ಲಿ ಯಾದವಾರ್ಯರ ವ್ಯಾಖ್ಯಾನದಲ್ಲೂ ಕೂಡ ಅಂತ ನಾವು ನೋಡಬೇಕಾದಂಥ ಬಹಳ ಮಹತ್ವದ ವಿಷಯಗಳೇನೂ ಇಲ್ಲ. ತಥಾಪಿ ಏಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಎನ್ಮೇ ಅಸೂಂಶ್ಚರತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಈ ಜಗತ್ತಿನಿಂದ ಅವನಿಗೇನೂ ಆಗಬೇಕಾಗಿಲ್ಲ. ಇಷ್ಟಾದರೂ ಕೂಡ ಆತ ಜಗತ್ತನ್ನೆಂದನ್ನಾದರೂ ಕಡೆಗಣಿಸಿದ್ದಾನೇನು? ಏನೂ ಇಲ್ಲ. ಏಕಾಂತ ಭಕ್ತರ ಬಗ್ಗೆ, ಅತ್ಯಂತ ಶ್ರೇಷ್ಠರಾದ ಭಕ್ತರ ಬಗ್ಗೆ ಅವನಿಗಿರುವಂಥ ಪ್ರೀತಿ, ಕರುಣೆಯನ್ನು ಒಂದ್ಸರಿ ನೋಡು. ಅದು ಇವತ್ತಿಲ್ಲಿ ಕಣ್ಣಿಗೆ ಕಾಣುವಂತಿದೆ. ನಾನು ಇವತ್ತು ಮರಣದ ಅಂಚಿನಲ್ಲಿದ್ದೇನೆ, ನನಗೆ ಅವನು ಸಾಕ್ಷಾತ್ತಾಗಿ ದರ್ಶನ ಕೊಡಲಿಕ್ಕೆ ಇಲ್ಲಿ ಬಂದುಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಹೆಚ್ಚಿನ ಮಹತ್ವವೇನಿದೆ ಅಂತ ಆ ಭೀಷ್ಮ ತನ್ನ ಸೌಭಾಗ್ಯವನ್ನು ನೆನಪಿಸ್ಕೋತಾ ಇದ್ದಾನೆ. ಹೀಗೆ ಏನೂ ಮತಿ ವೈಷಮ್ಯ ಇಲ್ಲ ಅಂದಮೇಲೆ ಈ ಜೀವರ ಸಂಘ ಯಾಕೆ ಮಾಡ್ತಾನವನು? ಜೀವರ ಜೊತೆ ಯಾಕೆ ಇರ್ತಾನೆ? ಅದಕ್ಕೆ ಕಾರಣ ಬೇರೆ ಏನೂ ಇಲ್ಲ. ದ್ರವೀಕೃತ ಮನೋನುಕಂಪೈವ, ಮನಸ್ಸು ಭಕ್ತರ ಬಗ್ಗೆ ಆತನ ಮನಸ್ಸು ಕರಗಿ ಒಂದು ಅನುಕಂಪೆ ಹುಟ್ಟುತ್ತದೆ, ಅದೇ ಕಾರಣ ಅಂತಾರೆ ವಿಜಯಧ್ವಜರು. ಏಕಾಂತ ಭಕ್ತೇಶು, ಏಕಾಂತ ಭಕ್ತರು ಅಂದರೆ ಕೇವಲ ಚತುರ್ಮುಖ, ಮುಖ್ಯ ಪ್ರಾಣ ಮೊದಲಾದ ಏಕಾಂತ ಭಕ್ತರು ಅಂತ ಅರ್ಥ ಅಲ್ಲ. ಅವ್ಯಭಿಚೀರ್ಣ ಭಕ್ತಿ ಮತ್ಸು ಯುಷ್ಮಾಸು ಅನ್ಯೇಷು ಚ ಮೈ ಚ. ಚೆನ್ನಾಗಿದೆ ವಿಜಯಧ್ವಜರು ಹೇಳಿದ್ದು. ಯಾವತ್ತೂ ಕೂಡ ಚಂಚಲವಲ್ಲದ ಭಕ್ತಿ
ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಅಂತ ಭಗವಂತನನ್ನು ಭಾವಿಸುವವರು ನೀವು. ಇಂಥ ನಿಮ್ಮಂತೆ ಅನೇಕ ಜನರು ಕೂಡ, ಹಾಗೆ ನಾನೂ ಕೂಡ, ನಮ್ಮೆಲ್ಲರ ಬಗ್ಗೆ ಅವನಿಗಿರುವಂಥ ದಯೆಯೊಂದನ್ನು ಗಮನಿಸು. ಪ್ರಾಣ ತ್ಯಾಗ ಕಾಲ ನಂದು ಬಂದಿದೆ ಈಗ. ಅಲ್ಲಿ ಅದೆಷ್ಟು ಚೆನ್ನಾಗಿದೆ ಅಂದರೆ ವಿಜಯಧ್ವಜರು ಹೇಳ್ತಾರೆ, ಪ್ರಾಣತ್ಯಾಗ ಕಾಲೇ ಪ್ರಾಯ ಸ್ವೇನ ಪುಷ್ಟಾ ಪುತ್ರಾದಯೋಪಿ ಪೂರ್ವಮೇವ ವಿಮುಖಾ ಗಚ್ಚಂತಿ. ಅಹೋ, ಪ್ರಾಣತ್ಯಾಗ ಮಾಡುವ ಪ್ರಸಂಗ ಬಂದಾಗ, ಜೀವನಿಗೆ ಅಂಥ ಅನಾರೋಗ್ಯ ಬಂದಾಗ, ಆ ಮೃತನಾದ ವ್ಯಕ್ತಿ ಏನು ಮರಣಿಸುವ ವ್ಯಕ್ತಿ ಏನಿರ್ತಾನೆ, ಅವನ ಮಕ್ಕಳು, ಅವನ ಅತ್ಯಂತ ಆಪ್ತರಾದಂಥ ಬಂಧುಗಳು, ಅವರು ಕೂಡ ಪೂರ್ವಮೇವ ವಿಮುಖಾ ಗಚ್ಚಂತಿ. ಅವರೇ ಇವನಿಂದ ವಿಮುಖರಾಗಿ ಹೊರಟೋಗಿಬಿಡ್ತಾರೆ, ಇವನನ್ನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಸಂಗತಿ. ಬೇರೆ ಮಾರ್ಗ ಇಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಬಂಧುಗಳು, ಇವ್ರನ್ನ ನೋಡುವವರು ಯಾರು? ನಾವು ನೋಡದೆ ಹೋದರೆ ಇವ್ರನ್ನ ನೋಡುವವರು ಯಾರು ಅಂತ ಭಾವಿಸ್ತಾನೆ ಹೊರತು, ಅಂತ ಭಾವಿಸಿ ಏನಾದರೂ ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸುವ ಪ್ರಯತ್ನ ಮಾಡ್ತಾರೆ, ಸೇವೆ ಸಲ್ಲಿಸುವ ನಾಟಕ ಮಾಡ್ತಾರೆ ಹೊರತು, ಮರಣ ಕಾಲದಲ್ಲಿ ಇರುವ ವ್ಯಕ್ತಿಯನ್ನು ದೂರ ಇಡಲಿಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲರೂ ಕೂಡ. ಹೀಗೆ ನಾವು ಹೆತ್ತು ಹೊತ್ತ ಮಕ್ಕಳು, ನಾವು ಬೆಳೆಸಿದ ಮಕ್ಕಳೇ ನಮ್ಮನ್ನು ದೂರ ಬಿಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ನಮಗೆ ಸ್ವಾಮಿ ಆದಂಥ ಈ ಶ್ರೀಕೃಷ್ಣ ಸಾಕ್ಷಾತ್ತಾಗಿ ದರ್ಶನ ಕೊಡಲಿಕ್ಕೆ ಇಲ್ಲಿ ಬಂದಿದ್ದಾನಲ್ಲ, ಮತ್ತು ಇದಕ್ಕೇನು ಕಾರಣ? ಆ ಭಕ್ತರ ಬಗ್ಗೆ ಆತನಿಗಿರುವಂಥ ಅನುಕಂಪವೇ ಕಾರಣ ಅಂತ ಇದ್ದಾರೆ. ತಸ್ಯ ಸಜ್ಜನೇಶು ವಾತ್ಸಲ್ಯ ಅಹಮಪಿ ದೃಷ್ಟಾಂತ ಇತ್ಯಾಶಯನ. ನಾನೂ ಒಬ್ಬ ದೃಷ್ಟಾಂತ, ನಾನೇ ದೃಷ್ಟಾಂತ ಅಂತ ಹೇಳ್ತಿಲ್ಲ ಭೀಷ್ಮರು. ಭಗವಂತನಿಗೆ ಅನೇಕ ಜನ ಭಕ್ತರಿದ್ದಾರೆ, ಆ ಭಕ್ತರ ಬಗ್ಗೆ ಅವನು ಕೃಪೆ ಮಾಡ್ತಾನೆ. ಅವನೇನು ವಾತ್ಸಲ್ಯ ಮಾಡ್ತಿದ್ದಾನೆ ಅಂತನ್ನೋದಕ್ಕೆ ನಾನೂ ಕೂಡ ಒಬ್ಬ ದೃಷ್ಟಾಂತನಾಗಿದ್ದೇನೆ. ಮಮ ಅಹಮಿತಿ ಅಹಂಕಾರ್ಯ ಅಭಿಮಾನ ಅಭಾವೇ ಇತ್ಯರ್ಥ. ಅಹಂಕಾರ ಅಭಿಮಾನ ಇತ್ಯಾದಿ ಯಾವುದೂ ಇಲ್ಲದೆ ಹೋದ್ರೂ ಇಲ್ಲಿ ಬಂದಿದ್ದಾನಲ್ಲ, ಅದು ಬರಲಿಕ್ಕೆ ಆ ಅನುಕಂಪ ಬಿಟ್ಟು ಬೇರೆ ಏನು ಕಾರಣ ಇಲ್ಲ ಅಂತ ಯಾದವಾರ್ಯರ ವ್ಯಾಖ್ಯಾನ. ಇದಕ್ಕಿನ್ನು ಮುಂದೆ ಈ ರಾಧಾಕೃಷ್ಣರು ಮೊದಲಾದವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಏಕಾಂತ ಭಕ್ತರು ಅಂದರೆ ಅನನ್ಯ ಚಿತ್ತರು, ಭಗವಂತನನ್ನು ಬಿಟ್ಟು ಬೇರೆ ಎಲ್ಲಿಯೂ ಮನಸ್ಸು ಇಡದವರು ಅಂತ ಅದು ತಾತ್ಪರ್ಯ. ಅನನ್ಯ ಚಿತ್ತರು ಅನ್ನುವ ಅರ್ಥವನ್ನು ರಾಧಾಕೃಷ್ಣರು ವರ್ಣನೆ ಮಾಡ್ತಾರೆ. ಮುಂದೆ ಇದಕ್ಕೆ ವೀರರಾಘವರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಅನ್ನೋದನ್ನು ನೋಡೋಣ. ಈ ಸರ್ವಂ ಚಿದಚಿದಾತ್ಮಕಂ, ಜಡಚೇತನಾತ್ಮಕವಾದ ಈ ಜಗತ್ತೇನಿದೆ ಅದೆಲ್ಲವೂ ಕೂಡ ಆ ಭಗವಂತನಿಗೆ ಶರೀರಭೂತಂ ಪ್ರಿಯಂ ಕೃಪಾ ವಿಷಯಂ ಚ. ತಥಾಪಿ ಕ್ಷೇತ್ರಾನುಜಿಘೃಕ್ಷಯ ಜಗದ್ವ್ಯಾಪಾರ್ಯ ಪ್ರವೃತ್ತಸ್ಯ. ಕ್ಷೇತ್ರಜ್ಞಾನುಜಿಘೃಕ್ಷಯ, ಕ್ಷೇತ್ರ ಅಂದರೆ ಶರೀರ, ಕ್ಷೇತ್ರಜ್ಞ ಅಂದರೆ ಈ ಜೀವ, ಆ ಜೀವನನ್ನು ಅನುಗ್ರಹಿಸಬೇಕು ಅಂತ ಅವನು ಇಲ್ಲಿ ಸನ್ನಿಹಿತನಾಗಿದ್ದಾನಷ್ಟೆ. ಯದ್ಯಪಿ ಸರ್ವಾತ್ಮ ಸರ್ವದರ್ಶಿ ಚ, ಅದು ಹೌದು, ಸರ್ವಾತ್ಮ ಹೌದು, ಸರ್ವದರ್ಶಿ ಹೌದು. ಆದರೂ ಏಕಾಂತರ ಭಕ್ತರ ಬಗ್ಗೆ ಅಂದರೆ ಅನನ್ಯ ಪ್ರಯೋಜನ ಭಕ್ತೇಶು, ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಅವರಿಗೆ ಬೇರೆ ಯಾವ ಪ್ರಯೋಜನವೂ, ಲೌಕಿಕ ಪ್ರಯೋಜನವೂ ಬೇಡ. ಅಂಥವ್ರ ಬಗ್ಗೆ ಅನುಕಂಪೆ ಇರೋದ್ರಿಂದ ಇದನ್ನು ಅವನು ಮಾಡ್ತಾ ಇದ್ದಾನಷ್ಟೆ. ಅದಕ್ಕಾಗಿಯೇ ನನಗಿಲ್ಲಿ ಅವನು ದರ್ಶನ ಕೊಡ್ತಿದ್ದಾನೆ ಅಂತ ಅವ್ರು ಹೇಳಿಕ್ಕೆ ತೊಡಗಿದ್ದಾರೆ. ಇಲ್ಲಿ ಶ್ರೀಧರರು ಯಾವುದೇ ವಿಶೇಷ ಅರ್ಥವನ್ನೇನು ಹೇಳಿಲ್ಲ, ಆದ್ದರಿಂದ ಅದನ್ನು ಇಲ್ಲಿ ತಗೊಂಡಿಲ್ಲ. ಭಕ್ತ್ಯಾವೇಶ್ಯ ಮನೋಯಸ್ಮಿನ್ ವಾಚಾ ಯನ್ನಾಮ ಕೀರ್ತಯನ್ ತ್ಯಜನ್ ಕಲೇವರಂ ಯೋಗಿ ಮುಚ್ಯತೆ ನಾಮಕರ್ಮಭಿ. ಭಗವಂತನ ನಾಮಸ್ಮರಣಕ್ಕೆ ನಮ್ಮನ್ನು ಉದ್ಧಾರ ಮಾಡುವ ಒಂದು ಶಕ್ತಿ ಹೇಗಿದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಭೀಷ್ಮರೇ ಹೇಳ್ತಿದ್ದಾರೆ, ಯಾವ ಭಗವಂತನಲ್ಲಿ ಮನಸ್ಸನ್ನು ನೆಡಬೇಕು, ಮನಸ್ಸು ಭಗವಂತನಲ್ಲಿರಬೇಕು, ವಾಣಿಯ ಭಗವಂತನ ನಾಮವನ್ನು ಕೀರ್ತನೆ ಮಾಡ್ತಾ ಇರಬೇಕು. ಈ ಥರ ಮಾಡ್ತಾ ಶರೀರವನ್ನು ಬಿಟ್ಟರೆ ಆವಾಗ ಮುಚ್ಚತೆ ಕಾಮಕರ್ಮಭಿ, ತಾನು ಮಾಡಿರುವಂಥ ತನಗಿರುವಂಥ ರಾಗದ್ವೇಷಗಳು, ಕರ್ಮಗಳು, ಇವುಗಳೆಲ್ಲದರಿಂದಲೂ ಕೂಡ ಆತ ಮುಕ್ತನಾಗ್ತಾನೆ. ಮುಕ್ತನಾಗಿ ಸದ್ಗತಿಯನ್ನು ಪಡಿತಾನೆ ಅಂತ ಅದರ ಅಭಿಪ್ರಾಯ. ಇದಾನೀಂ ಸ್ವದೇಹ ತ್ಯಾಗಪರ್ಯಂತಂ ಶ್ರೀಕೃಷ್ಣಸ್ಯ ಅವಸ್ಥಾನಂ
ಪ್ರಾರ್ಥಯತೆ, ಇಲ್ಲಿ ವೀರರಾಘವರು ಹೇಳ್ತಾರೆ. ಇವೆರಡೂ ಶ್ಲೋಕಗಳ ಮೂಲಕ ಆ ಭಗವಂತ ಏನು ಪ್ರಾರ್ಥನೆ ಭೀಷ್ಮ ಏನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದರೆ, ಆ ಭಗವಂತ ನನ್ನ ಯಾವತ್ತೂ ಕೂಡ ನಾನು ಮರಣಿಸುವವರೆಗೆ ಇಲ್ಲಿರಲಿ ಅಂತ. ಅದಕ್ಕಾಗಿ 30, 31 ಎರಡೂ ಶ್ಲೋಕಗಳನ್ನು ಒಟ್ಟಿಗೆ ಹೇಳ್ತೇನೆ. 30ನೇ ಶ್ಲೋಕದಲ್ಲಿ ಒಟ್ಟಾರೆ ಭಕ್ತರ ಮನೋಭಾವ ಹೇಗಿರ್ತದೆ ಅಂತನ್ನೋದನ್ನು ಹೇಳಿದ. 31ನೇ ಶ್ಲೋಕದಲ್ಲಿ ತನ್ನ ಬಗ್ಗೆನೇ ಹೇಳ್ಕೊತಿದ್ದಾನೆ. ಸದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನ ಹಾಸಾರುಣ ಲೋಚನೋಲ್ಲಸತ್ ಮುಖಾಂಬುಜೋ ಧ್ಯಾನಪತಶ್ಚತುರ್ಭುಜ. ನನ್ನ ಧ್ಯಾನಕ್ಕೆ ಈ ಭಗವಂತ ಗೋಚರನಾಗಿದ್ದಾನೆ. ಎಂಥವನವನು? ಆ 4 ಭುಜ ಉಳ್ಳವನು, ನಗುಮುಖದ ದೇವ, ಕೆಂಪಾದಂಥ ಕರುಣೆ ತುಂಬಿದ ಕಣ್ಣಿದ್ದವನು. ಹೀಗೆ ಅವನು ಧ್ಯಾನಕ್ಕೆ ವಿಷಯನಾಗಿದ್ದಾನೆ. ಸ ದೇವದೇವೋ ಭಗವಾನ್ ಪ್ರತೀಕ್ಷತಾಂ. ನನ್ನನ್ನು ಅವನು ನೋಡ್ತಾ ಇರಲಿ, ನನ್ನನ್ನು ಅವನು ಬಿಟ್ಟು ಹೋಗೋದು ಬೇಡ, ಮರಣಕಾಲ ಬರುವವರೆಗೂ ನನ್ನನ್ನು ಅವನು ನೋಡ್ತಾ ಇರಲಿ. ಕಲೇವರಂ ಯಾವದಿದಂ ಹಿನೋಮ್ಯಹಂ. ಈ ಶರೀರವನ್ನು, ಈ ಭೌತ ದೇಹವನ್ನು ನಾನು ಬಿಟ್ಟು ಇಲ್ಲಿಂದ ತೆರಳುವವರೆಗೂ ಆತ ನನ್ನನ್ನು ನೋಡ್ತಾ ಇರಲಿ, ನನ್ನನ್ನು ಅವನು ಬಿಟ್ಟು ಹೋಗದೇ ಇರಲಿ ಅಂತ ಅದರ ತಾತ್ಪರ್ಯ. ಪ್ರಸನ್ನ ಹಾಸೇನ, ಪ್ರಸನ್ನವಾದ ಮಂದಹಾಸ, ಅದರಿಂದ ಮತ್ತು ಕೆಂಪಾದ ಕಣ್ಣುಗಳಿಂದ ಆತನ ಮುಖ ಶೋಭಿಸ್ತಾ ಇದೆ. ಆತನ ಮುಖಕ್ಕೆ ಶೋಭೆ ಬಂದದ್ದು ಆ ನಗುವಿನಿಂದ, ಮತ್ತು ಪ್ರಸನ್ನವಾದಂಥ ಅವನ ಕಣ್ಗಳಿಂದ. ಮುಖೇನ ಬಾಹುನಾಪ್ಯಯಂ ಸಮಸ್ತ ಶ್ಲೋಕಜಿದ್ವಶಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಭಗವಂತ ತನ್ನ ಮುಖದಿಂದ ಹಾಗೆ ಬಾಹುಗಳಿಂದಲೂ ಈ ಜಗತ್ತನ್ನು ಗೆದ್ದವನು ಅಂತ. ಮುಖಗಳಿಂದ ಗೆಲ್ಲುವುದು ಅಂದರೆ ತನ್ನ ಮೃದು ಮನೋಹರವಾದಂಥ ಆ ಮುಗುಳ್ನಗೆಯಿಂದ ಜಗತ್ತನ್ನು ಮರಳುಗೊಳಿಸುವಂಥದ್ದು ಒಂದರ್ಥ, ಅಥವಾ ತನ್ನ ಮುಖದಿಂದ ಭಗವದ್ಗೀತೆ ಮೊದಲಾದ ಶಾಸ್ತ್ರಗಳನ್ನು ಹೊರಹಾಕಿ ಆ ಮೂಲಕ ಈ ಜಗತ್ತನ್ನು ರಕ್ಷಿಸುವುದು ಅಂತ ಮತ್ತೊಂದರ್ಥ. ಧ್ಯಾನಪಥ ಅಂದರೆ ನಮ್ಮ ಧ್ಯಾನಕ್ಕಾತ ವಿಷಯ. ಧ್ಯಾನಪಥ ಅಂದರೆ ಧ್ಯಾನಕ್ಕೆ ವಿಷಯ, ನಮ್ಮ ಧ್ಯಾನಕ್ಕೆ ಆತ ವಿಷಯನಾಗಿದ್ದಾನೆ. ನಾವು ಧ್ಯಾನ ಮಾಡುವಾಗ ಆತನನ್ನು ಅಲ್ಲಿ ಕಾಣ್ತಾ ಇದ್ದೀವಿ ಅಂತ ಅದರ ಅರ್ಥ. ಭೀಷ್ಮನು ತಮ್ಮ ಬಗ್ಗೆ ತಾವು ಹೇಳ್ಕೊತಾ ಇದ್ದಾರೆ. ಧ್ಯಾನಪಥ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ನಾವು ಮಾಡಬಹುದು. ಎಲ್ಲರೂ ಕೂಡ ಧ್ಯಾನಕ್ಕೆ ವಿಷಯ ಅಂತಲೇ ಅರ್ಥ ಮಾಡಿದ್ದಾರೆ. ಮತ್ತೊಂದು ಅರ್ಥ ಏನು ಮಾಡಬಹುದು ಅಂದರೆ, ಧ್ಯಾನಸ್ಯ ಪಂಥಾಹ, ನಮ್ಮ ಧ್ಯಾನ ಯಾವ ಮಾರ್ಗದಲ್ಲಿ ಸಾಗಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತ ನಮ್ಮ ಧ್ಯಾನಕ್ಕೊಂದು ದಿಕ್ಕನ್ನು ತೋರಿಸುವವನು ಈ ಭಗವಂತನೇ. ಆ ಧ್ಯಾನವನ್ನು ಮುನ್ನಡೆಸುವವನು. ಏಷ ಪಂಥಾಹ ಏಷತ್ ಕರ್ಮ. ಈ ಭಗವಂತನನ್ನೇ ಉಪನಿಷತ್ತು ಪಂಥಾಹ ಅಂತ ಹೇಳಿದೆ. ಮಾರ್ಗ ಅಂತ ವಿಷ್ಣು ಸಹಸ್ರನಾಮ ಕೂಡ ಅವನನ್ನು ಮಾರ್ಗ ಅಂತ ಒಂದು ನಾಮದಿಂದ ಕೊಂಡಾಡಿದೆ. ಆದ್ದರಿಂದ ಅವನು ನಮ್ಮ ಧ್ಯಾನ, ನಮ್ಮ ಶ್ರವಣ ಮನನ ಧ್ಯಾನ ಇವೆಲ್ಲವೂ ಕೂಡ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಹೇಗವು ಹಳಿ ತಪ್ಪಬಾರದು ಅನ್ನೋದನ್ನು ಯಾವತ್ತೂ ಕೂಡ ತೋರಿಸುವಂಥ ರಾಜಮಾರ್ಗ ಆ ಭಗವಂತ. ಅವನು ನನ್ನನ್ನು ಹೀಗೆ ನೋಡ್ತಾ ಇರಲಿ ಅಂತ ಆ ಶ್ರೀಧರರು ಅದಕ್ಕೆ ಅರ್ಥ ಹೇಳಿದ್ದಾರೆ. ಮುಂದೆ ಇದಕ್ಕೆ ವೀರರಾಘವರು ಏನು ಹೇಳ್ತಾರೆ ಅದನ್ನು ನೋಡೋಣ. ಭಗವತಃ ನಾಮ ಮಾತ್ರಮೇವ ಕೀರ್ತಯನ್. ಮನಸ್ಸನ್ನು ಅವನಲ್ಲಿಡೋದು, ನಾಮವನ್ನೇ ಸತತವಾಗಿ ಕೀರ್ತನೆ ಮಾಡ್ತಾ ಇರೋದು. ಹೀಗೆ ಮಾಡ್ತಾ ತನ್ನ ಶರೀರವನ್ನು ಬಿಟ್ಟರೆ ಈ ಕಾಮಗಳು, ಕಾಮ್ಯಂತೆ ಇತಿ ಕಾಮಕರ್ಮಭಿ ಕಾಮ್ಯಂತೆ ಇತಿ ಕಾಮಾಹ, ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೊದಲಾದವುಗಳು ಇವುಗಳನ್ನೇ ಕಾಮ ಅಂತ ಹೇಳೋದು. ಅದಕ್ಕೆ ನಿಮಿತ್ತವಾದದ್ದು ಕರ್ಮಗಳು. ಹೀಗೆ ಪುಣ್ಯ ಪಾಪಾತ್ಮಕವಾದ ಕರ್ಮಗಳು, ಹಾಗೆ ಈ ರೂಪರಸ ಸ್ಪರ್ಶ ಮೊದಲಾದ ಕಾಮಗಳು, ಇವುಗಳೆಲ್ಲದರಿಂದಲೂ ಕೂಡ ಅವನು ಮುಕ್ತನಾಗ್ತಾನೆ ಅಂತ ಅದರ ಅಭಿಪ್ರಾಯ. ಮುಂದೆ ಧ್ಯಾನಪಥ ಅಂದರೆ ಧ್ಯಾನ ವಿಷಯ ಅಂತಲೇ ಅರ್ಥ ಬರೆದಿದ್ದಾರೆ ವೀರರಾಘವರು ಕೂಡ. ಚತುರ್ಭುಜ ಚತುಷ್ಪಥತ್ವಂ ಪ್ರಾಪ್ತ ಏವ ಧ್ಯಾನಪಥೋಪಿ ಭವತ್ವಿತ್ಯಭಿಪ್ರಾಯೇಣ ಧ್ಯಾನಪಥ ಇತ್ಯುಕ್ತಂ. ಚತುರ್ಭುಜನಾದ ಭಗವಂತ ದೇವಾನಾಮಪಿ ದೇವ. ಅವನು ಧ್ಯಾನಕ್ಕೆ ಹೀಗೆ ವಿಷಯನಾಗಿದ್ದಾನೆ. ದೇವತೆಗಳಿಗೂ ಹಿರಿಯನಾದವನವನು.
ಅಥವಾ ದ್ವಿಭುಜತ್ವೇನ ಧ್ಯಾನಪತೋ ಭವತು ಇತ್ಯಭಿಪ್ರಾಯೇಣ ತದುಕ್ತಿ. 4 ಭುಜದಿಂದ ಆತ ನಮಗೆ ದರ್ಶನ ಕೊಡಲಿ, ಧ್ಯಾನದಲ್ಲಿ ಕಾಣಲಿ, ಅಥವಾ 2 ಭುಜದಿಂದ ಆದರೂ ಕೂಡ ನಮಗೆ ಆತ ಕಾಣುವಂತಾಗಲಿ. ಹೀಗೆ 2 ಭುಜ ಅಂತಲೂ ಬರೆದಿದ್ದಾರೆ ವೀರರಾಘವರು. ಶ್ಲೋಕದಲ್ಲಿರುವುದು ಚತುರ್ಭುಜ ಅಂತ. ನಾವೀಗಾಗಲೇ ಹಿಂದೆ ನೋಡಿದ್ದೇವೆ. ಅನೇಕ ಬಾರಿ ಕೃಷ್ಣ ಯುದ್ಧದ ಪ್ರಸಂಗದಲ್ಲಿಯೂ, ಯುದ್ಧಾನಂತರದ ಈ ಪ್ರಸಂಗದಲ್ಲಿಯೂ, ಹಿಂದೆ ಮಥುರೆಯನ್ನು ಬಿಟ್ಟು ಹೋಗಿ ದ್ವಾರಕಾನಗರವನ್ನು ದಾಟಿ ಕಾಲಯವನನ್ನು ವಂಚಿಸುವಾಗ ಕೂಡ ಆತ ಚತುರ್ಭುಜನಾಗಿದ್ದ ಅಂತ ಬಂದಿತ್ತು. ರುಕ್ಮಿಣಿಯನ್ನು ಕಾಪಾಡುವಾಗ ಕೂಡ, ರುಕ್ಮಿಣಿ ಜೊತೆಗೆ ಪ್ರಣಯ ಕಳಹ ಮಾಡಿ ಆಕೆ ದುಃಖಿತಳಾದಾಗ ಅವಳನ್ನು ಮೇಲೆ ಎತ್ತಿ ಹಿಡಿದಾಗ ಕೂಡ ಅವನು ಚತುರ್ಭುಜನಾಗಿದ್ದ ಅಂತಲೇ ಹೀಗೆ ಬಂದಿದೆ. ಆದ್ದರಿಂದ ಯಾವತ್ತೂ ಕೂಡ ಅವನು ಕೃಷ್ಣಾವತಾರದಲ್ಲಿ ಚತುರ್ಭುಜನೇ ಆಗ್ತಿದ್ದ ಅಂತ ಇದು ತಿಳಿದು ಬರ್ತದೆ. ಇದು ವೀರರಾಘವರು ಅಲ್ಲಿ ನಮಗೆ ತಿಳಿಸುವಂಥ ಅರ್ಥಗಳು. ಇದಕ್ಕೆ ರಾಧಾಕೃಷ್ಣರು ಏನು ಅರ್ಥ ಮಾಡ್ತಾರೆ? ಭೀಷ್ಮಸ್ತು ಭಗವಂತಂ ಶ್ರೀಕೃಷ್ಣಂ ಸ್ವಲೋಚನಾಭ್ಯಾಂ ಪುರತಯೇವ ಪಶ್ಯತಿ ಅಹೋ ತಸ್ಯ ಭಾಗ್ಯಗರಿಮಾ ಅನ್ಯೇ ದೇಹಾಂತ ಸಮಯೇ ಭಗವತಃ ದಿವ್ಯಮಂಗಲ ವಿಗ್ರಹಂ ಉತ್ಪ್ರೇಕ್ಷಂತೆ. ತಾವು ಪ್ರಾಣ ಪರಿತ್ಯಾಗ ಮಾಡುವಾಗ ಉಳಿದವರೆಲ್ಲರೂ ಕೂಡ ಆ ಭಗವಂತನ ವಿಗ್ರಹವನ್ನು ಧ್ಯಾನದಲ್ಲಿ ಕಾಣುವ ಪ್ರಯತ್ನ ಪಡ್ತಾರೆ. ಈ ಭೀಷ್ಮ ಮಾತ್ರ ತನ್ನ ಎದುರಿಗೆ ಅದನ್ನು ಕಾಣ್ತಾ ಇದ್ದಾನಲ್ಲ, ಅವನ ಭಾಗ್ಯ ಎಂಥದ್ದು ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಚತುರ್ಭುಜ ಧ್ಯಾನಪತಃ ಮಮ ಧ್ಯಾನ ವಿಷಯೀಭೂತಸ್ಸನ್ ಪ್ರತೀಕ್ಷತಾಂ. ನನ್ನ ಎದುರಿಗೆ ನಿಂತು ನನ್ನ ನೋಡ್ತಾ ಇರಲಿ ಅಂತ ಹೀಗೆ ಕೇಳ್ಕೊಂಡಿದ್ದಾರೆ ಭೀಷ್ಮರು. ಇದಿಷ್ಟು ಆ ಉಳಿದವರು ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನುವುದನ್ನು ನಾವು ನೋಡಿದ್ದಾಯಿತು. ಇನ್ನು ಈ ಶ್ಲೋಕಗಳಿಗೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ ಅಂತನ್ನುವುದನ್ನು ಈಗ ನೋಡೋಣ. ಅವನ ನಾರಾಯಣಾದಿ ನಾಮಗಳನ್ನು ಕೀರ್ತಿಸಬೇಕು ಮಾತಿನಿಂದ. ತಮ್ಮ ಪ್ರತ್ಯಕ್ಷತಃ ದೃಷ್ಟ ಮ್ರಿಯಮಾಣಸ್ಯ ಮೇ ಮುಕ್ತಿ ಕಿಂ ವರ್ಣನೀಯ. ಅವನನ್ನು, ಆ ಭಗವಂತನನ್ನು ಕೇವಲ ಧ್ಯಾನಿಸ್ತಾ ಅವನ ನಾಮಗಳನ್ನು ಉಚ್ಚರಿಸ್ತಾ ಶರೀರವನ್ನು ಪರಿತ್ಯಾಗ ಮಾಡಿದವನು ಕೂಡ ಮುಕ್ತನಾಗ್ತಾನೆ. ಹಾಗಿರುವಾಗ ಪ್ರತ್ಯಕ್ಷ ಆತನನ್ನು ನೋಡ್ತಾ ನಾನೀಗ ಮರಣ ಹೊಂದಿದರೆ ನನಗೆ ಮುಕ್ತಿ ಸಿಗ್ತದೆ ಅಂತ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ತಸ್ಮಾತ್ ತತ್ಪ್ರೀತಿಕೃತ್ ಧರ್ಮ ಅಪ್ರೀತಿಕೃತ್ ಅಧರ್ಮ ಇತಿ ತದುಕ್ತ ಪ್ರಕಾರೇಣ ಸ್ವಧರ್ಮೇ ಅಧರ್ಮ ಬುದ್ಧಿಂ ಹಿತ್ವಾ ತ್ವಂ ರಾಜ್ಯಂ ಕುರುವೀತಿ ಪರಮ ತಾತ್ಪರ್ಯಂ. ಹೀಗೆ ಯಾವತ್ತೂ ಕೂಡ ಭಗವಂತನಲ್ಲೇ ಮನಸ್ಸು ನೆಟ್ಟಿರಬೇಕು, ಭಗವಂತನನ್ನ ಬಾಯಿಯಿಂದ ಕೀರ್ತಿಸ್ತಾ ಇರಬೇಕು ಅಂತ ಬಂದಿದ್ದರಿಂದ ತಾತ್ಪರ್ಯ ಏನಾಯಿತು? ಭಗವಂತನಿಗೆ ಪ್ರೀತಿಕರವಾಗುವ ಕೆಲಸವನ್ನೇ ಮಾಡಬೇಕು. ಯಾವುದು ಅವನಿಗೆ ಪ್ರೀತಿ ಕೊಡ್ತದೋ ಅದು ಧರ್ಮ, ಯಾವ ಕೆಲಸ ಅವನಿಗೆ ಪ್ರೀತಿ ಕೊಡೋದಿಲ್ವೋ ಅದು ಅಧರ್ಮ ಅಂತ ಹೀಗೆ ತಿಳಿದು ನೀನು ಈ ರಾಜ್ಯವನ್ನು ಆಳು, ನಿನಗೆ ಯಾವುದೇ ದೋಷವೂ ತಟ್ಟುವುದಿಲ್ಲ ಅಂತ ಅದರ ತಾತ್ಪರ್ಯ. ಇದಾನೀಂ ಸ್ವಚ್ಛಂದ ಮೃತ್ಯು ಭೀಷ್ಮ ಉತ್ತರಾಯಣ ಸಮಯ ಪರ್ಯಂತಂ. ಉತ್ತರಾಯಣ ಬರುವವರೆಗೂ ಅವನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಭೀಷ್ಮ, ನಮಗದು ಗೊತ್ತಿದೆ. ಆದ್ದರಿಂದ ಭಗವತಃ ಅವಸ್ಥಾನಂ ಪ್ರಾರ್ಥಯತೆ. ಉತ್ತರಾಯಣ ಬರುವವರೆಗೂ ಭಗವಂತ ಇಲ್ಲೇ ನಿಂತಿಲ್ಲ ನನ್ನ ಎದುರಿಗೆ ಅಂತ ಕೇಳ್ಕೊತಾ ಇದ್ದಾನೆ. ಕಥಂಭೂತಃ ಅಂತ ಆ ಭಗವಂತ ಈ ಸುಂದರವಾದ ಮುಖ ಇದ್ದವನು. ಧ್ಯಾನಪತಃ ಅಂದರೆ ಉಪಾಸನಾ ವಿಷಯ. ದ್ರಷ್ಟುಂ ಧ್ಯಾನಮೇವ ಪಂಥಾಃ ಮಾರ್ಗಃ ಯಸ್ಯ ಸಹ ತಥಾ. ಆ ಭಗವಂತನನ್ನು ಕಾಣಲಿಕ್ಕೆ ನಮಗೆ ಧ್ಯಾನವೇ ಮಾರ್ಗ. ಇದು ನೋಡಿ, ಯಾವುದು ಇಲ್ಲಿ ವಿಜಯಧ್ವಜರು ಮತ್ತೊಂದು ಅರ್ಥ ಮಾಡಿದ್ದಾರೆ. ಧ್ಯಾನಕ್ಕೆ ವಿಷಯ ಅಂತ ಒಂದು ಅರ್ಥ, ಮತ್ತು ಧ್ಯಾನವೇ ಮಾರ್ಗ. ಆತ್ಮಾವಾರೇ ದ್ರಷ್ಟವ್ಯ, ಅವನನ್ನು ಕಾಣಬೇಕು. ಕಾಣಲಿಕ್ಕೆ ಏನು ಮಾಡಬೇಕು? ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಅವನ ಬಗ್ಗೆ ಶ್ರವಣ ಮಾಡಬೇಕು, ಅವನ ಬಗ್ಗೆ ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಇದೇ ಮಾರ್ಗ. ಹೀಗೆ ಧ್ಯಾನ ಪಥಃ ಅಂದರೆ ಮೊದಲನೇದಕ್ಕೆ ಪಥಃ ಅಂತ ಅನ್ನೋದಕ್ಕೆ ವಿಷಯ ಅಂತ ಅರ್ಥ. ಎರಡನೇ ಸರಿ ಪಂಥಾಹ ಅಂದರೆ ಮಾರ್ಗ, ಸಾಧನ. ಭಗವಂತನನ್ನು ಕಾಣುವುದಕ್ಕೆ ಧ್ಯಾನವೇ ಮಾರ್ಗ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಎಲ್ಲ ಶಾಸ್ತ್ರಗಳನ್ನು ಯಥಾಶಕ್ತಿ ಓದಿ ಆ ಥರ ಉಪಾಸನೆ ಮಾಡಿದ್ರೇ ಭಗವಂತನನ್ನು ಕಾಣುವುದು ಸಾಧ್ಯ ಅಂತ
ಹೀಗದರ ತಾತ್ಪರ್ಯ. ಅಲ್ಲಿಗೆ 31ನೇ ಶ್ಲೋಕ ಅದು ಸಮಾಪ್ತ ಆಗ್ತಾ ಇದೆ. ಭೀಷ್ಮ ಹೇಳಿದಂಥ ಒಂದು ಭಗವಂತನ ಸ್ತೋತ್ರ ಅದು. ಅದನ್ನು 1ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದ ಪರ್ಯಂತ ನಾವು ನೋಡಿದ್ದೇವೆ. ಮುಂದೆ 32ನೇ ಶ್ಲೋಕದಲ್ಲಿ ಈ ಯುಧಿಷ್ಠಿರ ಭೀಷ್ಮನ ಮೂಲಕ ಅನೇಕ ಧರ್ಮಗಳನ್ನು ಶ್ರವಣ ಮಾಡಿದ್ದನ್ನು ನಾವು ನೋಡೋರಿದ್ದೀವಿ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.